ಬಸ್ ಹತ್ತೋಕೆ ವಿದ್ಯಾರ್ಥಿಗಳು ಮುಗಿಬಿದ್ದಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ನೂಕುನುಗ್ಗಲು ಉಂಟಾಯಿತು. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಬಸ್ಗಾಗಿ ಪರದಾಟವನ್ನು ಪಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬಸ್ ಹತ್ತೋಕೆ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ಮುಗಿಬಿದ್ದಿದ್ದಾರೆ. ವಿದ್ಯಾರ್ಥಿಗಳು ಬಸ್ ಹತ್ತುತ್ತಿರುವಾಗಲೇ ಬಸ್ ಚಾಲನೆ ಮಾಡಲಾಗಿದೆ. ಬಾಗಲಕೋಟೆ ವಿದ್ಯಾಗಿರಿ ಕಾಲೇಜು ಸರ್ಕಲ್ನಲ್ಲಿ ಈ ಘಟನೆ ನಡೆದಿದೆ. ಪಕ್ಕದಲ್ಲಿ ನಿಂತಿದ್ದ SP ಅಮರನಾಥ್ ರೆಡ್ಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಸ್ ನಿಲ್ಲಿಸಿ ಆಮೇಲೆ ಚಲಿಸುವಂತೆ, ಆಮೇಲೆ ಡ್ರೈವ್ ಮಾಡ್ಕೊಂಡು ಬಸ್ಸನ್ನು ತಗೊಂಡೋಗಿ ಅಂತೇಳಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಾಗಿಲಲ್ಲಿ ವಿದ್ಯಾರ್ಥಿಗಳು ಇದ್ರು, ಬಸ್ ಹತ್ತುತ್ತಾ ಇದ್ದಾರೆ, ಗೊತ್ತಾಗಲ್ವಾ ಅಂತ ಗದರಿಸಿದ್ದಾರೆ SP. ಎಲ್ಲರೂ ಬಸ್ ಹತ್ತೋವರೆಗೆ ಬಸ್ಸನ್ನು ನಿಲ್ಲಿಸಬೇಕು, ಆಮೇಲೆ ಡ್ರೈವ್ ಮಾಡ್ಕೊಂಡು ಹೋಗಿ ಅಂತೇಳಿ ವಾರ್ನ್ ಕೂಡ ಮಾಡಿದ್ದಾರೆ. ಬಸ್ ಡ್ರೈವರ್ಗೆ ವಾರ್ನ್ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕು ಅಂದರೆ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೋಮಶೇಖರ್, ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ಬೇಕಂದ್ರೆ ಹರಸಾಹಸ ಪಡಬೇಕಾದಂಥ ಸ್ಥಿತಿ ಇದೆ. ಬಸ್ಗಳು ಫುಲ್ ರಶ್. ಇಂಥ ಸಂದರ್ಭದಲ್ಲಿ ಬಸ್ ಡ್ರೈವರ್ಗಳು ಕೂಡ ಸರಿಯಾಗಿ ವಿದ್ಯಾರ್ಥಿಗಳು ಬಸ್ ಹತ್ತಿದಾರಾ ಇಲ್ವಾ ಅಂತ ಪರಿಶೀಲನೆ ಮಾಡಲ್ಲ, ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಬಾಗಲಕೋಟೆಯಲ್ಲಿ ನಿಜಕ್ಕೂ ಏನಾಯಿತು? SP ಯಾಕೆ ಡ್ರೈವರ್ಗೆ ತರಾಟೆ ತೆಗೆದುಕೊಂಡ್ರು? ಸಂಪತ್, ಇವತ್ತು ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ 10 ದ್ವಿಚಕ್ರ ವಾಹನಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಆ ಕಾರ್ಯಕ್ರಮ ಆರಂಭವಾಗುವುದಕ್ಕೂ ಮುಂಚೆನೆ SP ಅಮರನಾಥ್ ರೆಡ್ಡಿ ಅವರು ಸ್ಥಳಕ್ಕೆ ಆಗಮಿಸಿ ಅಲ್ಲಿ ವೇದಿಕೆ ಕಾರ್ಯಕ್ರಮದ ಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಇನ್ನು ವಿದ್ಯಾಗಿರಿ ವೃತ್ತ ಅಂದ್ರೆ ಇದು ಇಂಜಿನಿಯರಿಂಗ್ ಕಾಲೇಜ್ ಇರುವಂತಹ ವೃತ್ತ. ಜೊತೆಗೆ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿಂದಲೇ ಬಸ್ ಅನ್ನ ಹತ್ತಿ ಬೇರೆ ಬೇರೆ ಶಾಲಾ ಕಾಲೇಜುಗಳ ಪ್ರದೇಶಗಳಿಗೆ ತೆರಳಿ ಹೋಗ್ತಾರೆ. ಹೀಗಾಗಿ ವಿದ್ಯಾಗಿರಿಯಲ್ಲಿ ಇವತ್ತು KSRTC ಬಸ್ ಅನ್ನ ವಿದ್ಯಾರ್ಥಿಗಳು ಹತ್ತುತ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಬಸ್ ನ ಡ್ರೈವರ್ ಏನಿದ್ದಾರೆ ಅವರು ವಾಹನವನ್ನ ಚಲಾಯಿಸುವುದಕ್ಕೆ ಮುಂದಾಯಿದ್ರು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಬಸ್ ಅನ್ನ ಹತ್ತೋದಕ್ಕೆ ತೊಂದರೆ ಉಂಟಾಯಿತು. ಅದರಲ್ಲೂ ಕೂಡ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆ ಆರಂಭವಾದಾಗಿನಿಂದ ಬಸ್ಗಳು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇವೆ. ಅದರಲ್ಲೂ ಕೂಡ ಬೆಳಗಿನ ಹೊತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆ ಮತ್ತು ಕಾಲೇಜುಗಳನ್ನ ತಲುಪುವುದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ವಿದ್ಯಾಗಿರಿ ವೃತ್ತದಲ್ಲಿ ಬಸ್ ಹತ್ತುವುದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದ ವಿದ್ಯಾರ್ಥಿಗಳ ಗುಂಪು ಒಂದ್ ಕಡೆ ಆದ್ರೆ, ಅದೇ ಡ್ರೈವರ್ ಅವರನ್ನ ಗಮನಿಸದೆ ಬೇಗನೆ ತಾನು ವಾಹನವನ್ನ ಚಲಾಯಿಸುವುದಕ್ಕೆ ಮುಂದಾದ್ರು. ಅಂದ್ರೆ ಬಸ್ ನಲ್ಲಿ ಜಾಸ್ತಿ ಜನ ಹತ್ತಿಸ್ಕೊಳ್ಬಾರ್ದು ಅನ್ನೋ ಇಂಟೆನ್ಷನ್ ಕೂಡ ಇದೆ ಅನ್ನೋದು. ಯಾಕಂದ್ರೆ ಉಚಿತವಾಗಿ ಸಾರಿಗೆ ಈಗ ಇರೋದ್ರಿಂದ ಮಹಿಳೆಯರಿಗೆ ಸಾಕಷ್ಟು ಜನ ಪ್ರಯಾಣಿಕರು ಲಿಮಿಟ್ ಮೀರಿ ಬಸ್ ಅನ್ನ ಹತ್ತುತ್ತಾ ಇರೋದ್ರಿಂದ ತೊಂದರೆ ಉಂಟಾಗ್ತಾ ಇದೆ ಅನ್ನೋದು ಆ KSRTC ಬಸ್ ಚಾಲಕರ ಒಂದು ವಾದವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಪಡ್ತಾ ಇರುವಂತಹ ಕಷ್ಟವನ್ನ ನೋಡಿದಂತಹ ಅಲ್ಲೇ ಸ್ಥಳದಲ್ಲಿಯೇ ನಿಂತಹ SP ಅಮರನಾಥ್ ರೆಡ್ಡಿ ಅವರು ಏಕಾಏಕಿ ಬಸ್ ಡ್ರೈವರ್ನ ಕೆಳಗೆ ಇಳಿಸಿ ಕರೆಸ್ತಾರೆ, ಅವನಿಗೆ ವಾರ್ನ್ ಮಾಡ್ತಾರೆ. ಈ ರೀತಿ ವಿದ್ಯಾರ್ಥಿಗಳು ಬಸ್ ಅನ್ನ ಹತ್ತುತ್ತಿರಬೇಕಾದ್ರೆ ವಾಹನವನ್ನ ಚಲಾಯಿಸಿ ಅಪಘಾತಕ್ಕೆ ಗುರಿ ಮಾಡಬೇಡ. ಹೀಗಾಗಿ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಹೀಗಾಗಿ ಸುರಕ್ಷಿತವಾಗಿ ವಾಹನವನ್ನ ಚಲಾಯಿಸುವಂತೆ ತರಾಟೆಗೆ ತೆಗೆದುಕೊಂಡು ಅವರಿಗೆ ಖಡಕ್ ಆಗಿ ಸೂಚನೆ ಕೊಡ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳೆಲ್ಲ ಬಸ್ ಅನ್ನ ಹತ್ತಿದ ಬಳಿಕವೇ ಅಲ್ಲಿಂದ ಬಸ್ ಮೂವ್ ಆಗುತ್ತೆ. ಅದಕ್ಕೆ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರೇ ಸಾಕ್ಷಿಯಾಗಿದ್ದಾರೆ. ವಿದ್ಯಾರ್ಥಿಗಳ ಕಷ್ಟವನ್ನ ನೋಡಲಾರದೆ ಅವರೇ KSRTC ಚಾಲಕ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.